ಅಲ್ಲ ಇದನ್ನ ಹಾನಿ ಸರ್ಕಾರಕ್ಕೆ ಹಾನಿ ಮಾಡಿದ್ರೆ ನಮ್ಗೆ ಹಾನಿ ಆದಂಗಲ್ಲ. ಇದು ಜನಕ್ಕೂ ಮುಟ್ಲಿಲ್ಲ. ಅವು ಯಾವ ಕಾರಣ ಅಂತ ಹೇಳಿ ಅವ್ರ ಅದ್ರ ಬಗ್ಗೆ ಕೇಳಬೇಕಂತ ಬಂದೀವಿ ನಾವು. ಮುಂಜಾನೆ ಡಿಸ್ಕಸ್ ಮಾಡಿದ್ವಿ. ಆಲ್ರೆಡಿ ಬಿಲ್ಡಿಂಗ್ ಆಗ್ಯಾವ. ಇನ್ನು ಫೇಸ್ಬುಕ್ ಚಾಲು ಐತೆ ಎಲ್ಲ ಜನಕ್ಕೆ ಗೊತ್ತಾಗಿದೆ. ಏನೋ ನಾವು ಬೇರೆ ವಿಚಾರ ಬಂದಿಲ್ಲ ಸರ್. ನಮ್ಗೆ 2023 ಉದ್ಘಾಟನೆ ಆಗಿದೆ. ಎಲ್ಲ ಸಿಸ್ಟಮ್ ಕಟ್ಟಿವಿ, ಅದ್ರ ಬಗ್ಗೆ ನಾವು ಹೇಳಂಗಿಲ್ಲ. ಕಟ್ಟಿದ್ರು ಕೂಡ 2-2.5 ವರ್ಷ ಆದ್ರೂ ಜನಕ್ಕೂ ಮುಟ್ಲಿಲ್ಲ. ಈ ಕಡೆ ಆದ ಸ್ಥಿತಿ ಏನಾಗಿದೆ ಅಂದ್ರೆ, ಒಂದು ಅಲ್ಲಿ ಹೋಗ್ರಿ ಒಳಗೆಲ್ಲ ಹೊಲಸಾಟ, ಟೈಲ್ಸ್ ಹೊಡ್ತಾವ್, ಗ್ಲಾಸ್ ಹೊಡ್ತಾವ್. ಅಲ್ಲಲ್ಲ ಮಾಡ್ಲಿಲ್ಲ ಅವ್ರಿಗೆ. ಅದ ಈಗ ನೀವು ಹೇಳ್ರಿ ಅದನ್ನ ಅವ್ರು ಮುಟ್ತೈತಿ ಯಾರಿಂದ ಏನ. ಯಾಕಂದ್ರೆ ನಾವು ಇಡೀ ಸರ್ಕಾರ ನಡೆಯೋದು ಸಾರ್ವಜನಿಕ ತೆರಿಗೆ. ಯಾವುದು ನಿಮ್ಮ ಸಂಬಳ ಬಂದ್ರು ಸಾರ್ವಜನಿಕರು, ಈ ಕಟ್ಟಡ ಬಂದ್ರು ಸಾರ್ವಜನಿಕರು ಹೋಗದಾಗ ಅದು ಯೂಸ್ ಆಗ್ಲಿಲ್ಲ ಅಂದ್ರೆ ಈ ಕಡೆ ಬಡವ ಪಾಪಿ ಅವ್ನು ಬಡವ ಶೆಡ್ ಹಾಕೊಂಡು ಚೋಳ ಹಾವು ಹುಳ ಉಪ್ಪಡಿ ಕಡೆ ಹಾಕೊಂತಾವ್ ಜೀವನ ಮಾಡಾಕಂತಾನೆ. ಇವು ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟಿ ಈ ತರ ಕಟ್ಟಡ ಕಟ್ಟಿಸಿ ಹಾಳು ಮಾಡ್ಬೇಕಂತೇಳಿ ಯಾವ ಸರ್ಕಾರ ಹೇಳಿದ್ರಿ? ಮತ್ತೆ ಇದನ್ನ ಒಂದು ಯಾವ ಕಾರಣಕ್ಕೆ ನೀವೆಲ್ಲ ಕಳಿಸಿ ಯಾವ ಕಾರಣಕ್ಕೆ ಜಾಸ್ತಿ ಜನ ಆಗಿದ್ರೆ ಇಲ್ಪ ನೆಕ್ಸ್ಟ್ ನಿಮ್ಗೆ ಇಲ್ಲೇ ಚಾಲು ಮಾಡಕ್ ಕೊಡ್ತೀವಿ. ಇಷ್ಟು ಜನ ಇದ್ರಿ ಅಲ್ಲ ಹಂಗಾರ ಅನ್ಬೋದು, ಹಂಗೂ ಯೂಸ್ ಆಗಿಲ್ಲಲ್ಲ. ಈಗ ಆ ವಿಷಯವಾಗಿ ನಾವು ನಿಮ್ಗೆ ಚೊಕ್ಕ ಮುಳ್ಳು ಕಂಟಿ ಇವನ್ನೆಲ್ಲ ತೆಗಿಯಾಕ ಒಂದು 10 ಲಕ್ಷ ರೂಪಾಯಿ ಬೇಕೇನ? ಅಲ್ಲಿ ನೋಡ್ಬಿಟ್ಟು ಈ ಚಿತ್ರ ನಮ್ಗೆ ಹೋಗಕ್ ಆಗೋಲ್ತ. ಇದು ನಾವ್ ಹೇಳಕ್ ಗೊತ್ತಿಲ್ಲ, ನಾವ್ ಕತ್ತೆ ಕಟ್ಟಾಕ್ ಗೊತ್ತಿಲ್ಲ, ಸುಳ್ಳಂತೂ ಅಲ್ಲ. ನಾವು ಹೋದ್ವಿ, ಈಗ ಅಲ್ಲಿ ಎಲ್ಲ ಹಾಳಾಗ್ತಾ ಇದಾವು. ಇದು ಅದೇ ನಮ್ಮ ಸ್ವಂತ ಮನಿ ನಮ್ಮ ಸ್ವಂತ ರೊಕ್ಕದಾಗ ಹಾಕೊಂಡು ನಾವು ಕಟ್ಕೊಂಡು ನಮ್ಮ ಮನಿ ಹಂಗ ಹಾಳಾಗಿದ್ರೆ ನಾವು ಸುಮ್ಮನೆ ಇರ್ತಿದ್ವಿ. ಸರ್ಕಾರ ಹಾಳಾದ್ರೆ ಮತ್ತೆ ಸರ್ಕಾರ ಕ್ಲಾಸ್ ಮಾಡಿ ನಮ್ಗೆ ಲಾಭ. ಜನಕ್ಕೆ ಮುಟ್ಲಿಲ್ಲ, ಜನ ಬೀದ್ಯಾಗ ಅದಾರ. ಅಲ್ಲ ಯಾರಿಗೆ ಏನ್ ನಮ್ ರೂಲ್ಸ್ ಐತಿ, ಯಾರು ಮುಟ್ಬೇಕಾದ್ರೆ ಮುಟ್ಬೇಕಿತ್ತು, ಯಾರಿಗೆ ಮುಟ್ಟಿಲ್ಲಲ್ಲ. 100 ಕೋಟಿ ಎಲ್ಲ ಹಾಳಾಗಿದೆ. ನಿಮ್ಮ ಅದ್ರ ಬಗ್ಗೆ ಈಗ ನೀವು ಕೇಳಿದ್ರೆ ನೀವು ಈ ತರ ಹೇಳಂತ್ರಿ, ಮತ್ತೆ ಯಾರನ್ನ ಕೇಳ್ಬೇಕು? ಈ ವಿಷಯವಾಗಿ ನಾವು ಈಗ ಆಶ್ರಯ ಸಮಿತಿ ಅಧ್ಯಕ್ಷರು MLA ಸರ್. ಈಗ ಆ ವಿಷಯವಾಗಿ ನಾವು ಅವ್ರಿಗೆ ತಿಳಿಸಿದ್ದೀವಿ ಸರ್. ಆನಂತರ ಹಿಂದಕ್ಕೆ ಅವರು ಈ ರೀತಿ ಲಿಸ್ಟ್ ಮಾಡಿಕೊಡು ಅಂತ ಹೇಳಿದ್ರು. ಆ ವೆರಿಫಿಕೇಶನ್ ಮಾಡಿ ಆ ರೀತಿ ಅವ್ರು ಲಿಸ್ಟ್ ಕೊಟ್ಟಿದ್ದೇವೆ ಸರ್. ಅವರು ಸದ್ಯದ್ರಾಗ ನಾವು ಫೈನಲ್ ಮಾಡಿ ಕೊಡ್ತೀವಂತೂ ಹೇಳಿದಾರೆ ಸರ್. ಈಗ ಅದು ಫೈನಲ್ ಮಾಡಿ ಕೊಟ್ಟರಪ್ಪ ಅಂದ್ರೆ ನಾವು ಹಂಚಿಕೆ ಮಾಡಿ ಕೊಟ್ಟು ಆಯ್ತು ಸರ್. ಈಗ ಆಗಿರೋಂಥ ಲಾಸ್ ಅನ್ನು ಅದನ್ನ ನನ್ನ ಪ್ರಕಾರ ಬರೀ ಮುಳ್ಳು ಕಂಟಿ ಅದು ಒಂದು 8-10 ಲಕ್ಷ ಅಂದೆ. ಅವೆಲ್ಲ ಹಾಳಾಗಿದ ಪ್ರಕಾರ ಈಗ ಒಂದು ಕಮ್ಮಿ ನಿಮ್ಗೆ ಅದನ್ನ ಎಲ್ಲ ಇದು ಮಾಡಕ್ ಒಂದು 30-40 ಲಕ್ಷ ರೂಪಾಯಿ ಬೇಕಾಗುತ್ತೆ. ಆ ದುಡ್ಡು ಯಾರು ಇದನ್ನ ಇನ್ವೆಸ್ಟ್ ಮಾಡ್ತಾರ? ಆನಂತರ ಸರ್ ನಾ ಕೇಳ್ತಿದ್ದೆ, ಈ ದುಡ್ಡು ಇನ್ವೆಸ್ಟ್ ಯಾರು ಮಾಡ್ತಾರ? ಈಗ ಅದು ನಿರ್ಮಿತ ಕೇಂದ್ರ ಅಂಡರ್ನಾಗ ಅದಾವ ಸರ್. ಅವು ನಮ್ಗೆ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಸರ್. ಅವನ್ನ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋ ಮುಂದೆ ನಾವು ಪರಿಸ್ಥಿತಿ ಏನೈತಲ್ಲ ಎಲ್ಲ ಪದ್ಧತಿ ಮಾಡಿಕೊಟ್ಟಿದ್ರೆ ನಾವು ಹ್ಯಾಂಡ್ ಓವರ್ ಮಾಡ್ಕೊಂತ ಸರ್. ಈ ಹಿಂದಕ್ಕೆ ಕೆಲವೊಂದು ಇದಾದಾಗ ನಾವು ಅವ್ರಿಗೆ ತಿಳಿಸಿದ್ದೇವೆ ಸರ್. ಅಲ್ಲಿ ಇದನ್ನು ಇಟ್ಟಿದ್ರು ಸರ್. ಅವರು ಇಂತಿಂತವಾಗಿ ಅವು ಆದ ನಂತರ ಅವ್ರು ಪೂರ ಇದಾದ ನಂತರ ಕೂಡ ಅಂತ ನಾವು ಅವ್ರಿಗೆ ನಿರ್ಮಿತ ಕೇಂದ್ರಕ್ಕೆ ಹೇಳಿದ್ದೇವೆ ಸರ್. ಅಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋ ಮುಂದೆ ಹಂಗೆ ತೊಗೊಳಂಗಿಲ್ಲ ಸರ್. ನಮ್ಗೆ ಏನು ಫಲಾನುಭವಿಗೆ ಏನು ಕೊಡಬೇಕಲ್ಲ ಆ ಒಂದು ಸ್ಥಿತಿ ಇದ್ದಾಗ ಮಾತ್ರ ನಾವು ಹ್ಯಾಂಡ್ ಓವರ್ ಮಾಡ್ಕೊಂತ ಸರ್. ಇನ್ನು ಅವ್ರ ಅಂಡರ್ನಾಗ ಅದಾವ ಸರ್. ಯಾರ ಅಂಡರ್ನಾಗ? ನಿರ್ಮಿತಿ ಕೇಂದ್ರ ನಿರ್ಮಿತಿ ಕೇಂದ್ರ ಹಾವೇರಿ. ಹಾಂ ಸರ್, ಬರಾಮಂತಿದ್ದಲ್ಲ ನಿರ್ಮಿತಿ ಕೇಂದ್ರ ಹಾವೇರಿ. ಆಕ್ಚುಲಿ ಸರ್ ಜನರಿಗೆ ಒಳ್ಳೇದಾಗೈತಂದ್ರೆ ನಿರ್ಮಿತಿ ಕೇಂದ್ರ ಹಾವೇರಿಗೆ ಅಲ್ಲಿ ನಮ್ಮ ಟೀಮ್ ಇದೆ, ಅವ್ರು ಹೋಗ್ತಾರ. ಯಾಕಂದ್ರೆ ಇದು ಜನಕ್ಕೆ ಹಾಳು ಮಾಡೋಂಥ ಯೋಜನೆ ಸರ್ಕಾರ ಮಾಡಿಲ್ಲ. ಇದನ್ನು ನಾವು ಮಾಡ್ಕೊಳ್ಳೋ ಇಲ್ಲಿ ಇರೋ ಪಾಪ ಇವ್ರು ಹೇಳಿದ್ರೆ ತಪ್ಪು. ಹಿಂದಿ ಅಧಿಕಾರಿನ ಈ ತರ ಇದೆ ಇಲ್ಲೇ ಅಂತೇಳಿ ನೋಡ್ರಿ. ಎಕ್ಸಾಂಪಲ್ ಯಾರು ಇದನ್ನ ಕಟ್ಟಿದ ಬಡವರಿಗೆ ಅಂತ ಹೇಳಿ ಕೊಡ್ಬೇಡ ಮಾಡ್ರಿ. ನಿರ್ಮಿತಿ ಕೇಂದ್ರ ಜಿಲ್ಲಾ ನಿರ್ಮಿತಿ ಕೇಂದ್ರ ಒಂದು ಲೆಟರ್ ಮಾಡ್ರಿ. ಹಿಂಗ ಜನರು ಮತ್ತು ಅಲ್ಲಿನ ಇವ್ರು ಬರಾಕಂತಾರ. ಆದ್ರೆ ಅಲ್ಲಿ ಬಿಲ್ಡಿಂಗ್ ಎಲ್ಲ ಇವಾಗ ಕುಂತು ಅದಕ್ಕೊಬ್ಬ ವಾಚ್ಮೆನ್ ನೇಮಕ ಮಾಡ್ರಿ ಅಂತ ಹೇಳಿ ಒಂದು ಅವ್ರಿಗೆ ಸರ್. ಇಲ್ಲಿದ್ರೆ ಇನ್ನು ಎಷ್ಟು ಹಾಳಾಗಿತ್ತಲ್ಲ ಅದ್ರ ಒಂದು ನಾವು ನೋಡಿ ಹೋಗ್ಯಾರ ನೋಡ್ರಿ ಸರ್. ಇನ್ನೊಂದು ಒಬ್ಬರು ವಾಚ್ಮೆನ್ ಟೈಲ್ಸ್ ಅದಾವ ಸರ್. ಅಲ್ಲಿ ಟೈಲ್ಸ್ ಗಿಲ್ಸ್ ಇನ್ನು ಹಂಗ ಬಿದ್ದಾವ. ಬರೀತೀವಿ ಸರ್. ಇವತ್ತು ನಾವು ಚಲೋ ನಾವು ಇವತ್ತು ಸಾಯಂಕಾಲ ಅಥವಾ ನಾಳೆಗೆ ಹೋಗೋರಿದ್ವಿ. ಅಲ್ಲಿ ಹೋಗಿ ನಾವು ನೋಡ್ಕೊಂಡ್ಬಂದು ಅದ್ರದ್ದು ಏನು ಒಂದು ಪ್ರೊಸೆಸಿಂಗ್ ಮಾಡೋರಿದ್ವಿ. ಈಗ ನೀವು ಹೇಳಿದ್ದು ಚಲೋ. ನಾವು ಜಿಲ್ಲಾ ನಮ್ಗಲ್ಲಿ ಹೆಂಗ, ಯಾಕಂದ್ರೆ ನಾವ್ ಆಗಲೇ ಒಂದೇ ಶಾರ್ಟ್ ಕಟ್ ಅಂತೀವಿ. ತಳದಿಂದ ಮ್ಯಾಗೋರಿಗೆ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಎಲ್ಲ ಸಾರ್ವಜನಿಕರ ತೆರಿಗೆದಿಂದಾನ, ಅಧಿಕಾರಿಗಳು ಸಂಬಳ ಬರೋದ ತೆರಿಗೆದಿಂದಾನ, ಯಾವ ಕಟ್ಟಡ ಬಂದ್ರು ಸಾರ್ವಜನಿಕ ತೆರಿಗೆದಿಂದಾನ. ಅದು ತೆರಿಗೆ ಯಾವ್ದು ಕಟ್ಟಿರ್ತೀವಿ ನಮ್ಗೆ ಉಪಯೋಗ ಆಗ್ಲಿ ಅಂತ ಹೇಳಿ.
ಅದನ್ನ ಹಾಳು ಮಾಡಕ್ಕಲ್ಲಲ್ರಿ. ಅದ್ರ ಬಗ್ಗೆ ಏನು ವಿಚಾರ ಮಾಡ್ರಿ. ಈಗ ಸಾಹೇಬ್ ನೀವು ಇದನ್ನ ಗಮನಕ್ಕೆ ತಗೋಬೇಕು ನೋಡ್ರಿ. ಇದು ಭಾಳ ನೀವು ಹೋಗ್ರಿ ಒಮ್ಮೆ. ಈಗ ನಾವು ಹೋಗಿ ಬಂದೀವಿ ಫೇಸ್ಬುಕ್ ಲೈವ್ ಅದ ಉದ್ಘಾಟನೆ ಮಾಡಿದ ಯಾರ್ಯಾರು ಅದಾರ ಅವ್ರೆಲ್ಲ ಹೆಸರು ತಗೊಂಡು ನಮಗೇನು ಯಾರಿಗೆ ಹೆದರಿ ಜೀವನ ಮಾಡ್ಬೇಕಂತೇನಿಲ್ಲ. ನಾವು ಹೌದಂಗ ನಾವು ಇಲ್ಲೇ ನಮ್ಗೆ ಹಕ್ಕು ಐತಿ, ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ಲೆಕ್ಕಾನು ಕೇಳ ರೆಡಿ ಆಗಿವಿ. ಇಂಥವು ಹಾಳು ಆಗದ್ದನ್ನು ತಪ್ಸಾಕು ರೆಡಿ, ಹಾಳು ಮಾಡಬೇಡ್ರಿ. ಬಡ್ರು ಕೊಟ್ಟಿದ್ರು ಬಡ್ರಿಗೆ ಯೂಸ್ ಆಗ್ತಿತ್ತಲ್ಲ. ಈಗ ಟೈಲ್ಸ್ ಗ್ಲಾಸ್ ಪುಡಿ ಪುಡಿ ಆಗ್ಯಾವು. ಅಲ್ಲಿ ಯಾವ್ಯಾವ ಹುಡ್ರ ನಮ್ ನೋಡಿ ಓಡ್ ಹೋದ್ರ ಅವ್ರ ಮಕ ಮುಚ್ಕೊಂಡ ಇಲ್ಲಿಕ್ರ ಅವರು ಬರ್ತಿದ್ರು. ನಮ್ಗೇನ್ ಇದೆಲ್ಲ ಇಂಥವೆಲ್ಲ ಹಾಳು ಮಾಡಂತ ನಾವು ಹತ್ತಿದ್ವಿ, ನಮ್ ನೋಡಿ ಓಡ್ ಹೋದ್ರ. ಆದ್ರೆ ಇನ್ನು ಹಾಳಾಗಬಾರ್ದ ಆ ತರ ನೋಡ್ಕೋರಿ. ಅದೇ ಎಲ್ಲಾರ್ಗೆ ಮುಟ್ಟವ್ರಿಗೆ ಅವ್ರ ಇರ್ತಾರ ಬಿಡ್ರ. ಅದು ಮುಟ್ಟುವಂದ್ರೆ ಈ ಕಡೆ ಹಾಳಾಗ್ಬಿಡ್ತೈತಿ. ಎಲ್ಲಿ ನಾವು ಯಾವ ಆಫೀಸ್ ಮುಗಿದ್ರೆ ಬರೀ MLA ಅವರ ಹೆಸರು ಹೇಳ್ತಾರ. ಇನ್ನೊಂದು ಸರ್, ಈಗ ಬಂದಿದ್ದೀವಿ ನಾವು 2-3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇದು ಒಂದಂತಿಲ್ಲ, ಪ್ರತಿಯೊಂದು ಹೋರಾಟ ಮಾಡ್ತೀವಿ. ಬರೀ ಯಾವ ಆಫೀಸ್ಗಳು ಕೇಳಿದ್ರೆ MLA ಅವ್ರು ಬರ್ಬೇಕು, MLA ಅವರ ಉದ್ಘಾಟನೆ ಮಾಡ್ಬೇಕು, MLA ಅವ್ರ ಪರ್ಮಿಷನ್ ತೊಗೊಂಡು ಕೊಡ್ಬೇಕು ಅಂತ ಹೇಳಿದ್ರೆ ಎಲ್ಲ ಅವ್ರ ಕಡೆಯಿಂದ ಮಾಡ್ಸದಿದ್ರು. ಮತ್ತೆ ನೀವು ಏನು ಮಾಡ್ತೀವಿ? ಆಯ್ತು ಸರ್, ಎಷ್ಟು ವರ್ಷ ಆಯ್ತು ಈಗ? ರೆಡಿ ಆಗೈತಿ ಈಗ. ಆಯ್ತು ಸರ್, ಈಗ ಅವ್ರಿಗೆ ಪಾಪ ಹೊಸಬ್ರ ಈಗ ಹೇಳಿವಿ ಅವ್ರಿಗೆ ನೋಡ್ರಿ ಇದನ್ನ ಯಾವ್ದೇ ತರ ಇದನ್ನ ಅನುಕೂಲ ಮಾಡಿಕೊಟ್ರಿ ಬಡ್ರಿಗೆ ಅಂತ ಹೇಳಿವಿ. ಆದ್ರೂ ಕೂಡ ಅವ್ರು ಮಾಡ್ಲಿಲ್ಲ ಅಂದ್ರ ಆಮೇಲೆ ಕೇಳಾನಂತ ಕೇಳಾಕೈತಿ. ನಾವು ಟ್ಯಾಕ್ಸ್ ಕಟ್ತೀವಿ, ನಾವ್ ಎಲ್ಲಾರನ್ನು ಕೇಳ ಹಾಕೈತಿ. ನಮ್ಗೆ ನಾವು ಕಾನೂನು ಚೌಕಟ್ಟಿನಾಗ ಕೇಳಾನಂತ. ಅವ್ರಿಗೇನ ನಾವೇನು ಅಡ್ಡ ತಿಂಡಿ ಮಾತಾಡಿ ಅದನ್ನ ಕೇಳಾಕಂತೀವಿ ಸರ್. ಒಂದು ಪಟ್ಟ ಕೊಡಕ್ಕೆ 3,800 ರೂಪಾಯಿ ಕರಡಿಗೆ ತಗೊಂಡಿದ್ರು. ಯಾಕೆ ತಗೊಳಕ್ ಕುಂತಾರೆ ಅಂತೇಳಿ ತಹಸೀಲ್ದಾರ್ ಅವ್ರಿಗೆ ಹೋಗಿ ಕೇಳಿದ್ರೆ ತಹಸೀಲ್ದಾರ್ ನಮ್ಗೆ ಗೊತ್ತಿಲ್ರಿ ಅಂತ. ತಲಾಟಿ ಅವ್ರಿಗೆ ಕೇಳಿದ್ರೆ ತಲಾಟಿ ಅವ್ರು ನಮ್ಗೆ ಗೊತ್ತಿಲ್ಲ. ನಾವು ಅಲ್ಲಿ ಕೇಳಕ್ ಕುಂತೀವಿ 1800 ರೂಪಾಯಿ ಹೊಳ್ಳಿ ಅವ್ರ ಮನೆಗೆ ತಗೊಂಡು ಕೊಡ ಯಾರು ಪಂಚಾಯತಿ ಸಿಬ್ಬಂದಿ. ಇದನ್ನ ಈ ತರ ಇದು ಸರ್, ಇದು ನಮ್ ಪ್ಲಸ್ ಪಾಯಿಂಟ್ ಆಗೈತಿ. ನಾಳೆ ನಾವು ನಿಮ್ಗೆ ಗಮನ ತಂದಿವಿ ಇದ್ರ ಬಗ್ಗೆ. ಈಗ ನಿರ್ಮಿತಿ ಕೇಂದ್ರ ಅಂದ್ರೆ ಅಲ್ಲಿ ನಾವು ಹೋಗ್ತೀವಿ. ನಮ್ಮ 11ನೇ ತಾರೀಕಿಗೆ ನಮ್ಮ ರೂಪಿಕೃಷ್ಣ ಬರೋದ ನಾವು ಚರ್ಚೆನ ಹೋಗ್ತೀವಿ. ನಾವು ಹೋಗ್ತೀವಿ. ಬಡವರಿಗೆ ಒಳ್ಳೇದ, ಯಾಕಂದ್ರೆ ಬಡವ್ರ ದುಡ್ನಾಗ ಎಲ್ಲ ಆಗದ. ಅವ್ರಿಗೆ ಅನ್ಯಾಯ ಆಕತ್ತಂದ್ರೆ ನಾವು ಸುಮ್ಮನೆ ಇರೋಂಗಿಲ್ಲ. ಈಗ ನಮ್ಗೆ ಹಿಂಗ್ ಆಗೈತ್ರಿ ಅಂತೇಳಿ ಪ್ಲಾಟ್ನವರು ನಮ್ಗೆ ಇಂಥವೆಲ್ಲ ಮಾಡ್ತೀರಿ, ಅಲ್ಲಿ ಹೋಗಿ ನೋಡ್ರಿ ಅಂದಾಗ ಇವತ್ತು ನೋಡಿದಾಗ ಅಲ್ಲಿ ಹಾನಿ ಆಗಿದ್ದು ನೋಡಿದ್ರೆ ಏನೇ ಇಲ್ರಿ, ಜನರಿಗೂ ಮುಟ್ಟಿಲ್ಲ. ಬಡವರಿಗೆ ಇದನ್ನ ಹಾನಿ ಮಾಡಕ್ ಕಟ್ತೀರೇನ? ಇಂಥ ಯೋಜನೆ ಅದಾವೇನೋ ಸರ್ಕಾರ ಯೋಜನೆ ಅಂತ ನಮ್ಗೆ. ಸರ್ಕಾರಕ್ಕೆ ನಾವು ತೆರಿಗೆ ಯಾಕೆ ಕಟ್ತೀವಿ? ನಮ್ಮನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತೇಳಿ ಕಟ್ತೀವಿ. ಅದ ನಿಮ್ ಗಮನಕ್ಕಂತ ಇದ್ರ ಮತ್ತೆ ಪಬ್ಲಿಸಿಟಿ ದೊಡ್ಡ ಮಟ್ಟಕ್ಕೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನೀವು ಇದ್ರ ಬಗ್ಗೆ ಗಮನ ಒಮ್ಮೆ ಹೋಗ್ಬರ್ರಿ. ಅಲ್ಲೇ ಹೋಗ್ರಿ, ಅಲ್ಲಿ ಒಂದು ಏನಾದ್ರು ಒಂದು ವಾಚ್ಮ್ಯಾನ್ ಇಡೋದು ಒಂದು ವ್ಯವಸ್ಥೆ ಮಾಡ್ರಿ. ಇಲ್ಲ ಅಲ್ಲಿ ಇದ್ದಿದ್ದ ಇನ್ನೂ ಹಾಳಾಗ್ತಾವ. ಹಾಳಾದ್ರೆ ನಾವು ಹಾಳಾಕಿವಿ. ಇದರಿಂದ ಯಾವ ಅಧಿಕಾರಿನ ಹಾಳಾಗಲ್ಲ. ಬರ್ತಾರ, ಖುಷಿ ಮ್ಯಾಕ್ ಕುಂದಿರ್ತಾರ, ತಿಂಗಳ ಪೇಮೆಂಟ್ ಏನಿಸ್ಕೊಂತಾರ, ಮನೆಗೆ ಹೋಗ್ತಾರ. ಅವ್ರಿಗೇನಿಲ್ಲ, ಅವ್ರಿಗೆ ಸಿಕ್ಕಾಪಟ್ಟಿ ಸಂಬಳ ಬರ್ತೈತಿ ಲಕ್ಷಾಂಗಟ್ಲೆ. ಇಲ್ಲೇ ನಾವು ಸಾಯ್ತೀವಿ. ಇದು ಆಗ್ಬಾರ್ದು. ಆತಂದ್ರೆ ಇದನ್ನ ಫುಲ್ ಇದು ಸಾಣೂರು ತಾಲೂಕು ದೊಡ್ಡ ಇಶ್ಯೂ ಮಾಡ್ತೀನಿ ನೋಡ್ರಿ. ನಾನು ಅದನ್ನ ಗಮನ ಹರಿಸ್ರಿ. ಅಲ್ಲಿ ಯಾರು ವಾಚ್ಮೆನ್ ಇರ್ತಾರೋ ಯಾರು ಇರ್ತಾರೋ ನೀವು ಬಿಟ್ಟಿದ್ದ, ನಾವು ಹೇಳಕ್ ಬರಂಗಿಲ್ಲ. ವಾಚ್ಮೆನ್ ಇಟ್ಬಿಟ್ಲೆ ನೀ ಶಕಪ್ಪರ್ ಹೇಳಿದ್ರಿ ಸಂಬಳ ಕೊಡ್ರಿ ಅಂದ್ರೆ ನಾ ಇಲ್ಲಿ ತಂದ್ಕೊಳ್ಳಿ. ನಾವು ಅದನ್ನ ಹೇಳ್ತೀವಿ. ನೀವು ಬಿಡ್ತಿರೋ ಗೊತ್ತಿಲ್ಲ. ಹಾಳಾಗೈತಿ, ಇನ್ನು ಹಾಳ ಮಾಡಕ್ ಬಿಡ್ಬಾಡ್ರಿ. ಅಲ್ಲೇ ಹುಡ್ರ ನಮ್ ನೋಡಿ ಓಡ್ ಹೋದ್ರ, ನಾವು ಏನೋ ಅವ್ರ ಗೊತ್ತಾಗ್ತೇನೆ ಓಡ್ ಹೋದ್ರ ಬಾಗ್ಲ ಗಿಗ್ಲ ಏನ್ ಉಳ್ದೇ ಇಲ್ಲ. ನಮಸ್ಕಾರ. ನಾವು ನಿಮ್ ಕೂಟಾಗ ಅತಿ ನಾವು ಚರ್ಚೆ ಮಾಡಲ್ಲ. ನಮಗೂ ನೋಡ್ರಿ, ನಮಗೂ ಒಂದು ಸಿದ್ಧಾಂತ ಅಂತ ಕಲ್ಸ್ಯಾರ ರವಿಕೃಷ್ಣ ರೆಡ್ಡಿ ಸಾಹೇಬ್ರ. ಸಮಾಧಾನದಿಂದ ಅಂದ್ರೆ ಈಗ ಸಮಾಧಾನ ನಾವು ಹೇಳುವಂತಿದ್ದು. ಯಾಕ ಕೋಪಕ್ಕೆ ಹೋಗ್ಬಾರ್ದು. ಈ ಕೋಪಕ್ಕೆ ಅಂದ್ರೆ ಏನ, ನಮ್ಗ ಹೆಸರ್ಲೆಟ್ ಇದು ಬಿಲ್ಡಿಂಗ್ ಬರದ್ ಕೊಡ್ರಿ ಅಂತ ಕೇಳಕ್ ಬಂದಿಲ್ಲ ನಾವು. ಯಾರು ದುಡ್ಡು ಕಟ್ಟಾರ ಅವ್ರಿಗೆ ಅನುಕೂಲ ಮಾಡ್ಕೊಡ್ರಿ, ಇಲ್ಲ ಅಲ್ಲಿ ಹಾಳಾಗ್ತಾ ಇದೆ ಅಂತ ಕೇಳಕ್ ನನ್ನ ಪ್ರಕಾರ ಇದು ಒಂದ್ 20,000, ಕೆಲವ್ರು 44,000. ಇವತ್ತಿಂದ 12 ವರ್ಷದ 12 ವರ್ಷದ 1 ಗುಂಟೆ ಯಾಲು ಎಷ್ಟಿತ್ರಿ? 40, 50, 60 ಸಾವಿರ ಇತ್ತು. ಇವತ್ತ 1 ಗುಂಟೆ ಯಾಲು 12-15 ಲಕ್ಷ ಹೊಂಟಾವು. ಆ ಟೈಮ್ನಾಗ ಪುಣ್ಯಾತ್ಮಗಳು ರೊಕ್ಕ ಕಟ್ಟ್ಯಾರ. ಅವ್ರಿಗೆ ಇನ್ನೂ ಪ್ಲಾಟ್ನಾಗ ಹೋಗೇ ಇಲ್ಲ. ಏನಾರು 1 ಗುಂಟೆ ಜಾಗ ಹಿಡ್ಕೊಂಡಿದ್ರೆ ತನ್ನ ಸ್ವಂತ ರೊಕ್ಕನಾಗ ಕಟ್ಕೊಂತಿದ್ನ.
ಯಾವಾಗ್ರಿ ಇದ ನಾ ಹೇಳಕೊಟ್ಟಿದ್ದೆ ಈ 12 ವರ್ಷದ ಹಿಂದ್ಗಡೆ 50-60 ಇಲ್ಲಿ ಇದ್ದವ್ರು ಯಾರು ಅದಾರೇನಪ್ಪ ಸಾಹೇಬ್ರ ಹೆಂಗ್ ಗುಂಟೆ 12-15 ವರ್ಷದ ಹಿಂಗೆ ಗುಂಟೆ ಹೆಂಗಿತ್ರಿ ಆತ ಒಂದ್ ಗುಂಟೆ ಹಿಡ್ಕೊಂಡಿದ್ರಿ ಇವತ್ತ ಅದನ್ನ ಮಾರಾಟ ಮಾಡಿದ್ರ ಅವಂಗ ಏನಾರ ಮಾರಾಟ ಮಾಡಿ ಇಲ್ಲ ಅವ್ನ ಮನಿ ಕಟ್ಕೊಂತಿದ್ದ ಆದ್ರೂ ಇಲ್ಲಿ ಕಟ್ಟಿ ಏನೈತಿ ನಾವೊಂದ್ ಗುಂಟೆ ಜಾಗನ ಹಿಡ್ಕೊಂಡು ಜೀವನ ಮಾಡ್ತಿದ್ದ ಇದು 20,000 ಐತ್ರಿ ಕೆಲವೊಬ್ರು 40,000 ಕಟ್ಟಿದ್ದು ರಿಸಿಪ್ಟ್ ಇದಾವ ಇಲ್ಲೂ ಯಾರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸರ್ ನಾವು ಹೋಗಿದ್ದಲ್ಲಿ ಈಗ ಗುರ್ತಾತಂದ್ರೆ ಎಲ್ಲಾ ಜನ ಇದ್ರಕ್ಕಿಂತ ಮುಂಚೆ ನಾ ಅಲ್ಲೇ ಹೊಣಿಯವ್ರಿ ಕೃಷ್ಣನಗರದಿಂದ 2-3 ಸಲ ಅಲ್ಲೇ ಕಥಾ ಮುರಿದು ಇದ್ರು ಅಲ್ಲೇ ನಾನು ಹೋಗಿ ಅವ್ರಿಗೆ ತಿಳಿಸೇನಿ ಈ ಬ್ಯಾಡ್ರಿ ಇದು ಲೀಗಲ್ ಇಲ್ಲಿಗಲ್ ಮಾಡಕ್ ಹೋಗ್ಬೇಡ್ರಿ ಲೀಗಲ್ ಏನೈತಲ್ಲ ಮಾತಾಡಿ ಏನಿದ್ದು ಕೊಡಿಸ್ತೀವಿ ನಿಮ್ಗೆ ಅಂತೇಳಿ ನಾವು ಕಳಿಸಿದ್ವಿ ಸರ್ ಚಲೋ ಮಾಡಿಸಿ ಈಗ ಅದ್ರಿಂದ ಬಂದ್ ನಮ್ ಗಾಡಿ ಹೇಳ್ತಾರ ಈಗ ಇನ್ನೂ ಅವ್ರಿಗೆ ಹೇಳಿಲ್ಲ ನಮ್ಮ ದೊಡ್ಡ ಬಾ ಅಂದಾರ್ರಿ ಅವ್ ಏನ್ ಸರ್ ಊರಾಗ ಎಲ್ಲ ಗಟಾರ ಪೂರ ಜಾಮ್ ಒಂದು ಬಡ್ಡಿಲ್ಲ ಕಷ್ಟ ಒಂದು ಇದು ಅದು ಹಾಸ್ಟೆಲ್ ನೀರಿಂದ ಮುನ್ಸಿಪಾಲಿಟಿಯಿಂದ ಸಂಕ್ಷನ್ ಆಗಿತ್ತು ಸರ್ ಅದು ಇಲ್ಲ ಅವಾಗ ಯಾವಾಗ್ಲಿಂದ ಕಟ್ಟಾರಲ್ಲ ಅವಾಗ್ಲಿಂದ ಟೋಟಲ್ ಚಾಲು ಮಾಡಿದ್ರಿ ಅದು ಒಂದು ಕೊಡ್ಪ ನೀರು ತಗ್ದಿಲ್ಲ ಅಲ್ಲಿಂದ ಈಗ ಮುಂದೆ ಮಳೆಗಾಲ ಚಲೋ ಆಕೈತಿ ಗಟಾರ ಕ್ಲೀನ್ ಮಾಡಾಕತ್ತೀರಿ ಎಲ್ಲಿ ಬೇಕಾದ್ರೆ ಜಾಮ್ ಆಗಿದ್ದಿ ನೀರು ಮನೆಗೆ ನುಗ್ಗಾಕತ್ತೀರಿ ಈಗ ಮನೆ ನೀವು ಕ್ಲೀನ್ ಮಾಡಿಸಿದ್ರೆ ಅಲ್ಲಿ ಮಸೀದಿ ಕಡೆ ಮಾಡ್ರಿ ಸರ ನಿಮ್ಗ ನಿಮ್ಗೆ ಇಷ್ಟ ಹೇಳೋದು ನಿಮ್ಗ ನೀವೇ ಎಕ್ಸಾಮ್ ಬರೆದು ನಾನು ಜನರ ಸೇವೆ ಮಾಡ್ತೀನಿ ಅಂತೇಳಿ ನೀವು ಬರೆದು ಕೊಟ್ಟು ಇಲ್ಲಿ ಕುರ್ಚಿಯ ಮ್ಯಾಗ ಕುಂತಿರ್ತೀರಿ ನೀವು ಮಾಡೋ ಕೆಲಸ ಅದನ್ನು ಮಾಡಿ ಸಾಕು ನಾವೇನು ನಿಮ್ಗೆ ಏನು ಹೇಳಂಗಿಲ್ಲ ಒಟ್ಟು ನೀವು ಹೊಸಬ್ರು ಬಂದಿರಿ ನೀವು ಮೊಮ್ಮಕ್ಳು ಬಂದಾಗ ಪಾಪ ನಿಮ್ಗೆ ಹೇಳೋದು ತಪ್ಪು ನಿಮ್ ಕೆಲಸ ನೀವು ಮಾಡಿ ಅದ್ರ ಬಗ್ಗೆ ಇವತ್ತು ಬೇಕಾದ್ರೆ ಒಂದ್ ರೌಂಡ್ ಹೋಗ್ಬರ್ರಿ ಏನ್ ಹೋಗಿಲ್ಲ ಒಂದು ನೋಡ್ರಿ ಯಾಕಂದ್ರೆ ಮತ್ತೆ ಆಗ್ಬಾರ್ದು ಅದ ನಾಳೆ ಜನರಿಗೆ ಮುಟ್ಲಿ ಅಂತೇಳಿ ನನ್ನ ಉದ್ದೇಶ ಹಾಳಾಗ್ಬಾರ್ದ ಅಲ್ಲೇ ಸ್ವಲ್ಪ ನೀವು ಹೋಗಿ ಅಲ್ಲಿ ಯಾರು ಹಿಂಗಿದ್ರೆ ಬಂದು ಏನಾರು ಮಾಡಿದ್ರೆ ನಿಮ್ಗೆ ನೋಡ್ರಿಪ್ಪ ಅಂತೇಳಿ ಒಂದ್ ಸ್ವಲ್ಪ ಭಯ ಏನಾರು ಹಾಕಿದ್ರೆ ಸ್ವಲ್ಪ ಉಳ್ಕೊಂತೈತಿ ಇಲ್ಲ ಇನ್ನ ಹಾಳಾಗೋಕೈತಿ ಬ್ಯಾರೆ ಕೆಲಸನ ಭಾಳ ನಡೆದಿ ಸರ್ ಅಲ್ಲಿ ಅವೆಲ್ಲ ನಾವ್ ಹೇಳ್ಕೊಳಂಗಿಲ್ಲ ನಾವ್ ಅದನ್ನೆಲ್ಲ ಯಾಕಂದ್ರೆ ನಾವು ಅವ್ರ ಏನಾರ ಓಡ್ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರ ನೋಡ್ಕೊಂತ ನಿಮ್ಗೆ ಹೇಳ್ತಿದ್ವಿ ಅವ್ರು ಹೋಗ್ಬಿಟ್ರ ಏನ್ ಮಾಡ್ತಾರ ಗೊತ್ತಿಲ್ಲ ಅಂತ ಬಟ್ ಅಲ್ಲಿ ಬ್ಯಾರೆ ಕೆಟ್ಟ ವಿಚಾರ ನಡೆಯಾಕುಂತಾವ ಅದನ್ನ ಸ್ವಲ್ಪ ತಡೆ ಹಿಡಿದ್ರಿ ಯಾಕಂದ್ರೆ ಅಲ್ಲೇ ಇನ್ನೊಂದು ಎಲ್ಲ ರೋಡ್ ಮ್ಯಾಗ ಎಲ್ಲಿ ಅದ ಅಲ್ಲೇ ಉರ್ದು ಶಾಲೆ ಐತಿ ಇವ್ರ ಮುನ್ಸಿಪಾಲಿಟಿ ಅವ್ರಿಗೆ ಅಲ್ಲಿ ಕೋಟಿ ಗಂಟ್ಲೆ ರೊಕ್ಕ ಕೊಟ್ಟು ಎಲ್ಲೇ ಲಕ್ಷ್ಮೀಶ್ವರ ಹೋಗಾರ ರೋಡಿಗೆ ದೊಡ್ಡ ಇದು ಮಾಡ್ಯಾರ ಇವ್ರೆಲ್ಲ ಹೊಸ ಅಲ್ಲಿ ಬಿಲ್ಡಿಂಗ್ ಅದಾವ ಅಲ್ಲೇ ಉರ್ದು ಶಾಲೆ ಐತಿ ಅಲ್ಲೆಲ್ಲೇನ ಕಸ ಹಂಗ ಒಟ್ಟಾರ ಮಕ್ಕಳಿಗೆ ಹೇಳ್ಬೇಕ್ರಿ ಪಬ್ಲಿಕ್ ನಮ್ಮ ಹೇಳ್ಬೇಡ್ರಿ ಅವ್ರಿಗೆ ಏನ್ ಮಾಡ್ಬೇಕು ಹಿಂಗ ಹೋಗಿತಾರಂತ್ರ ಅವ್ರಿಗೆ ಒಂದು ಫೈನ್ ಅಂತ ಇಟ್ಬಿಡ್ಬೇಕು ನೀವು ಮಾಡ್ಬೇಕ ಈಗ ಎಲ್ಲೆಲ್ಲ ಹೋಗಿ ಕೂತ್ರ ನಾವು ಕಾಪಾಡ್ಕೋಬೇಕು ನಮ್ಮ ಮನೆ ಮುಂದೆ ನಾವು ಕಾಪಾಡಿದ್ರೆ ಮಾತ್ರ ಸ್ವಚ್ಛ ಆಗ್ತೈತೆ ನಾವು ಅದನ್ನ ಮಾಡ್ಕೊಂಡು ದಯವಿಟ್ಟು ಎಲ್ಲರಿಗೂ ಅದನ್ನ ಅವೇರ್ನೆಸ್ ಫೇಸ್ಬುಕ್ ಮೂಲಕ ಹೇಳ್ರಿ ಸರ ನಾವು ಒಂದೇ ಹೇಳ್ತೀವಿ ನೋಡ್ರಿ ಸರ ಈಗ ಹೇಗೈತೋ ನನ್ಗೆ ಗೊತ್ತಿಲ್ಲ ನಮ್ಮ ನೇರವಾಗಿ ನಾವು ಭ್ರಷ್ಟಾಚಾರ ಮುಕ್ತ ಮಾಡ್ಬೇಕಂತ ನಿಂತ್ಕೊಂಡಿವಿ ಇನ್ನೇನು ಮುಂದೆ ಈ ಜನ ತಿಳ್ಕೊಬೇಕು ಜನ ತಿಳ್ಕೊಂಡು ನಮ್ಗೆ ಅವಕಾಶ ಕೊಟ್ರೆ ಈ ತರ ಎಲ್ಲೇ ಇರಂಗಿಲ್ಲ ಚಾನ್ಸೇ ಇಲ್ಲ ಅದ್ ಜನ ಅರ್ಥ ಮಾಡ್ಕೋಬೇಕು ನಾವು ನಮ್ದೇ ಆದ ದುಡ್ಡು ಅಂತ ಹೇಳಿ ನಾವು ಬಂದಿರೋದು ಯಾಕಂದ್ರೆ ಬಡವ್ರು ನಾವು ಕಟ್ಟಿದ ತೆರಿಗೆ ಹಿಂಗ ಹಾಳಾಗಿದೆ ಹುಡುಗ ತಲುಪಿಲ್ಲ ಅಂತ ಬಂದಿರೋದು ಇಂತ ಆಗ್ಬಾರ್ದು ನೀವು ಸ್ವಲ್ಪ ಗಮನ ಹರಿಸ್ರಿ ಈಗ ಮಳೆಗಾಲ ಸ್ಟಾರ್ಟ್ ಆದ ಅಲ್ಲೆಲ್ಲ ಬ್ಲಾಕ್ ಇದ್ದಿದ್ದು ಈಗ ಓಪನ್ ಮಾಡಿಸಿದ್ರೆ ನಾಳೆ ಕ್ಲೀನ್ ಆಗ್ತೈತಿ ಮೊನ್ನೆ ಹಂಗ ಬ್ಲಾಕ್ ಆಗಿ ನೋಡಿ ಗದಗ